ಮೊನ್ನೆ ಕಳೆದ ತಿಂಗಳು ಮನ್ಸುಖ್ ಮಾಂಡವಿಯಾ ಅವರು ಒರಿಸ್ಸಾದಲ್ಲಿ ಈ ಒಂದು ಮಜ್ದೂರ್ ಸಂಘ, ಭಾರತೀಯ ಮಜ್ದೂರ್ ಸಂಘ ಒಂದು ಮೀಟಿಂಗ್ನಲ್ಲಿ ಒಂದು ಆಶ್ವಾಸನೆ ಕೊಟ್ಟರು. ನಿಮ್ಮ ಒಂದು ಬೇಡಿಕೆ ನಮಗೆ ಅರ್ಥ ಆಗಿದೆ. ಯಾಕೆಂತಂದ್ರೆ ಭಾರತೀಯ ಮಜ್ದೂರ್ ಸಂಘ ಇಡೀ ದೇಶದಲ್ಲಿ ಅತ್ಯಂತ ಪ್ರಬಲವಾದ ಕಾರ್ಮಿಕ ಸಂಘಟನೆ. 10 ಲಕ್ಷ ಜನ ಕಾರ್ಮಿಕರನ್ನು ಹೊಂದಿರತಕ್ಕಂತ ಒಂದು ಕೊಟ್ಟರು. ಏನಂತ ಕೊಟ್ಟರು? ನಿಮ್ಮ ಬೇಡಿಕೆಗಳನ್ನ ನಾವು ಪಾರ್ಲಿಮೆಂಟ್ ತಗೋತೀವಿ, ಪಾರ್ಲಿಮೆಂಟ್ ಅಲ್ಲಿ ಈಡೇರಿಸಕ್ಕೆ ನಾವು ಕ್ರಮ ವಹಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಇವೆಲ್ಲವೂ ಕೂಡ ವಾಸ್ತವಾಂಶ. ಜೊತೆಗೆ ಮೊನ್ನೆನೂ ಕೂಡ ಈ ನಿರ್ಮಲಾ ಸೀತಾರಾಮನ್ ಅವರು ಮತ್ತೆ ಮನ್ಸುಖ್ ಮಾಂಡವಿಯಾ ಅವರು ಕೂಡ ಹೇಳಿದ್ರು, ನಾವು ಈ ಸಲ ಇದ್ರ ಬಗ್ಗೆ ನಿವೃತ್ತ ನೌಕರರ ಬಗ್ಗೆ ನಾವು ಇದು ಮಾಡಬೇಕು ಅನ್ನೋ ಉದ್ದೇಶ ಇದೆ ಅಂತಕ್ಕಂಥದ್ದನ್ನ ಹೇಳಿದ್ರು. ಜೊತೆಗೆ PF ಕಚೇರಿ ಪ್ರಧಾನ ಒಂದು ಕಾರ್ಯದರ್ಶಿಯವರಿಗೂ ಕೂಡ ಮನ್ಸುಖ್ ಮಾಂಡವಿಯಾ ಅವರು ಕರೆದು ಹೇಳಿದ್ದಾರೆ, ಎಷ್ಟು ಲೆಕ್ಕಾಚಾರ ಮಾಡಿ ಎಷ್ಟು ಅಮೌಂಟ್ ಕೊಟ್ಟರೆ ಎಷ್ಟು ಬರುತ್ತೆ ಇವೆಲ್ಲವನ್ನು ಕೂಡ ನನ್ನ ಗಮನಕ್ಕೆ ತಂದಿ ಅಂತ ಹೇಳಿ ಮನ್ಸುಖ್ ಮಾಂಡವಿಯಾ ಕೂಡ ಹೇಳಿದ್ದಾರೆ. ಆ ದೃಷ್ಟಿಯಿಂದ ಸ್ನೇಹಿತರೆ, ಇದೆಲ್ಲವೂ ಕೂಡ ವಾಸ್ತವಾಂಶ. ನಾವು ಈ 2 ಅವಕಾಶ ಕೊಟ್ಟಿದ್ದೇವೆ. ಒಂದು CBT ಸಭೆ, ಎರಡನೇ ಹಂತದ ಪಾರ್ಲಿಮೆಂಟ್ ಅಧಿವೇಶನ. ಈ 2 ಹಂತಗಳೇನಾದರೂ ಅವರು ಮಾಡಲಿಲ್ಲ ಅಂತಂದ್ರೆ ನಮ್ಮ ಹೋರಾಟ ನಾವು ಮುಂದುವರಿಸ್ತೀವಿ. ಯಾಕೆ ಅಂತಂದ್ರೆ ಇದು ನಿರಂತರವಾಗಿ ನಡೆಯುತ್ತೆ. ಭಾರತ ಸ್ವಾತಂತ್ರ್ಯ ಪಡೆಯಲಿಕ್ಕೆ ಎಷ್ಟು ವರ್ಷ ಮಾಡಿದ್ರು? 200 ವರ್ಷ ಹೋರಾಟ ಮಾಡಿದ್ರು. 200 ವರ್ಷ ಆದ್ಮೇಲೆ ಪರಕೀಯರು ಖಾಲಿ ಮಾಡಿದ್ರು. ಆದ್ರೆ ನಮ್ದು ಹಾಗೇನೆ. ನಮ್ಮ ಹೋರಾಟ ಎಲ್ಲಿ ನಮಗೆ ಶಕ್ತಿ ಇದೆಯೋ ಅಲ್ಲಿವರೆಗೂ ನಾವು ಮಾಡೇ ಮಾಡ್ತೀವಿ. ನಮ್ಮ ಹೋರಾಟ ನಿಲ್ಸಲ್ಲ. ನಮ್ಮ ಹೋರಾಟದ ಕೂಗು ಪ್ರತಿ ತಿಂಗಳು ಕೂಗ್ತಾ ಇರುತ್ತೆ, ಅದು ತಲುಪ್ತಾ ಇರುತ್ತೆ. ಆ ದೃಷ್ಟಿಯಿಂದ ಸ್ನೇಹಿತರೆ, ತಾವ್ಯಾರು ಕೂಡ ಹೆದರಬೇಕಾಗಿಲ್ಲ. ನಾವು ಕೊಟ್ಟಿರ್ತಕ್ಕಂಥ ಮನವಿ ಪತ್ರ, ನಡೆಸ್ತಕ್ಕಂಥ ಪ್ರತಿಭಟನಾ ಕಾರ್ಯಕ್ರಮ, ನೀವೆಲ್ಲರೂ ಕೂಡ ಈ ರೀತಿ ಸಹಕಾರನ ನೀವು ನೀಡ್ತಾ ಹೋದ್ರೆ ನಾವು ನಮ್ಮ ಗುರಿ ಮುಟ್ಲಿಕ್ಕೆ ಅವಕಾಶ ಇದೆ. ನೀವು ಅಧಿಕ ಸಂಖ್ಯೆಯಲ್ಲಿ ಬರಬೇಕು ಅಂತಕ್ಕಂಥದ್ದನ್ನು ಕೂಡ ನಾನು ಮನವಿ ಮಾಡ್ತೀನಿ. ಯಾಕೆಂತಂದ್ರೆ ಜನದ ಒಂದು ಇದು ಏನಿದೆ, ಆ ಒಗ್ಗಟ್ಟು ಅದನ್ನ ಪ್ರದರ್ಶನ ಮಾಡ್ಬೇಕು ನಾವು. ಆ ದೃಷ್ಟಿಯಿಂದ ಸ್ನೇಹಿತರೆ, ನಾವ್ಯಾರು ಕೂಡ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಈಗ ನಂತರ ನಾನು ಕೆಲವು ಮಾತುಗಳನ್ನ ಹೇಳ್ತೀನಿ. ಶ್ರೀ ಮನೋಹರ್ ಅವರು ಒಂದೆರಡು ಮಾತನಾಡ್ತಾರೆ.